ಹಾಯ್ ಎಲ್ರಿಗೂ ನಮಸ್ತೆ. ಬಿಗ್ ಬಾಸ್ ಸೀಸನ್ ಮುಗ್ದಾಯಿತು. ಜನ ಬಿಗ್ ಬಾಸ್ ಗುಂಗಿಂದ ಹೊರಗಡೆ ಬಂದು ಕೂಡ ಆಯಿತು. ಆದರೆ ಬಿಗ್ ಬಾಸ್ ಸ್ಪರ್ಧಿಗಳು ಮಾತ್ರ ಆ ಗುಂಗಿನಿಂದ ಹೊರಗಡೆ ಬಂದಿಲ್ಲ. ಸೊ ಪೋಸ್ಟ್ ಒಂದರಲ್ಲಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ವಾರ್ ನಡೀತಾ ಇದೆ. ಅದು ಅಶ್ವಿನಿ ಗೌಡ ಹಾಗೆಯೇ ಚೈತ್ರ ಕುಂದಾಪುರ ಅವರ ಪೋಸ್ಟ್ ವಾರ್ ನಡೀತಾ ಇದೆ. ಏನಂತ ಹೇಳಿದ್ರೆ, ಬಿಗ್ ಬಾಸ್ನಲ್ಲಿ ಆಟದ ಸಮಯದಲ್ಲಿ ಚಿಕ್ಕ ಪುಟ್ಟ ಗಾಯಗಳು ಆಗಿರ್ತವೆ. ಅದನ್ನೇ ಇಟ್ಕೊಂಡು ಹೊರಗಡೆ ಬಂದ ನಂತರ ಅಶ್ವಿನಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಪೋಸ್ಟೊಂದನ್ನು ಹಾಕಿದ್ದಾರೆ. ಗಾಯದ ಕಲೆಗಳನ್ನು ಇಟ್ಕೊಂಡು ಇದು ಯಾವ ಪ್ರಾಣಿ ಪರಿಚಿರಬಹುದು, ಸರಿಯಾದ ಉತ್ತರ ಹಾಗೂ ಉತ್ತಮ ಶೀರ್ಷಿಕೆಯೊಂದಿಗೆ ಉತ್ತರಿಸಿದವರಿಗೆ ಸೂಕ್ತ ಬಹುಮಾನ ಅಂತೇಳಿ ಅಶ್ವಿನಿ ಅವರು ಈ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಈ ಗಾಯ ಆಗಿರೋದಂದರೆ ಚೈತ್ರ ಕುಂದಾಪುರ ಹಾಗೆಯೇ ಅಶ್ವಿನಿ ಗೌಡ ಅವರ ನಡುವೆ ಆಗಿದ್ದಂತಹ ಟಾಸ್ಕ್ನಲ್ಲಿ ನಡೆದಿದ್ದಂತಹ ಸಮಯದಲ್ಲಿ ಈ ಚಿಕ್ಕ ಪುಟ್ಟ ಗಾಯಗಳು ಆಗಿರ್ತವೆ. ಅದಕ್ಕೆ ಚೈತ್ರ ಕುಂದಾಪುರ ಸರಿಯಾಗಿ ಉತ್ತರವನ್ನು ನೀಡಿದ್ದಾರೆ. ನನಗೂ ಕೂಡ ಆಟದ ಸಮಯದಲ್ಲಿ ಆಗಿದ್ದಾವೆ, ಇದೆಲ್ಲ ಆಗಿರೋದು ಅವರ ಒಂದು ಪರಿಚಿರವಾಗಲೇ. ಸೊ ಗಾಯಗಳು ಆಗಿದ್ದಾವೆ, ನಾನು ಆ ರೀತಿ ಹೇಳ್ಕೊಂಡು ತಿರುಗಾಡೋದಿಲ್ಲ ಅಂಥೇಳಿ ಚೈತ್ರ ಕುಂದಾಪುರ ಅವರು ಉತ್ತರವನ್ನು ನೀಡಿದ್ದಾರೆ. ಸೊ ಎಷ್ಟರ ಮಟ್ಟಿಗೆ ಸರಿ ಇದು? ಆಟದ ಸಮಯದಲ್ಲಿ ಇದೆಲ್ಲ ಇದ್ದದ್ದೇ ಅಲ್ವಾ ಫ್ರೆಂಡ್ಸು? ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಈ ಬಿಗ್ ಬಾಸ್ ವಾರ್ ಇವರಿಬ್ಬರ ನಡುವೆ ಇನ್ನೂ ಮುಂದುವರಿಯುತ್ತಾ ಅಂಥೇಳಿ ನೋಡಬೇಕಾಗಿದೆ. ಅಶ್ವಿನಿ ಗೌಡ ಅವರು ಈ ಒಂದು ಪೋಸ್ಟನ್ನು ಹಾಕಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಮೂಲಕ ಈ ಒಂದು ವಿಡಿಯೋ ಇದಾಗಿರುತ್ತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಂದಷ್ಟು ವೀಡಿಯೋಸೊಂದಿಗೆ ಮತ್ತೆ ಸಿಗ್ತೀನಿ. ಹಾಗೆಯೇ ಇದರ ಒಂದು ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗ್ಲೂ ತಿಳಿಸಿ ಅಂತ ಹೇಳ್ತಾ, ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಎಲ್ರಿಗೂ ಲವ್ ಯು.